ಓಂ ಯೋಯಂ ಕಾಲಸ್ತಸ್ಯ ತೇ ವ್ಯಕ್ತಬಂಧೋ ಚೇಷ್ಟಾಮಾಹುಶ್ಚೇಷ್ಟತೆ ಯೇನ ವಿಶ್ವಂ ನಿಮೇಷಾದಿರ್ವತ್ಸರಾಂತೋ ಮಹೀಯಾನ್ ತಂ ತ್ವೇಷಾನಂ ಕ್ಷೇಮಧಾಮ ಪ್ರಪದ್ಯೆ ಶ್ರೀಯತ್ರರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಕಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮಗಾಯತೆ ದೇಹೇಂದ್ರಿಯಪ್ರಾಣಮನೋಭಿಮಾನೋ ಜೀವೋಂತರಾತ್ಮ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನುಚ್ಯುರುದೇಹ ಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ಯಥೇಶ್ವರಶ್ಚ ಜೀವಶ್ಚ ಸತ್ಯಭೇದೌ ಪರಸ್ಪರಂ ತೇನ ಸತ್ಯೇನ ಮಾಂ ದೇವಾಃ ತ್ರಾಯಂತು ಸಹ ಕೇಶವಾಃ. ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ಕೂಡ ಕ್ರೋಧಿ ಸಂವತ್ಸರದ ಶುಭಾಶಯಗಳು ಮತ್ತು ನಮಸ್ಕಾರಗಳು. ಹೊಸ ವರ್ಷ ನಮಗೆ ಒಂದು ಉತ್ತಮವಾದಂಥ ಸಂಕಲ್ಪವನ್ನು ಮಾಡುವಂಥ ಬದ್ಧತೆಯನ್ನು ಕಲಿಸಬೇಕಾಗಿದೆ. ವ್ಯಕ್ತಿಯಾಗಿ ನಾವು, ನಮ್ಮ ಕುಟುಂಬ, ಸಮಾಜ ಮತ್ತು ರಾಷ್ಟ್ರ ಇದೆಲ್ಲವೂ ಕೂಡ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಸಮೃದ್ಧವಾಗಿ ಇರುವಂತೆ ನಾವೆಲ್ಲರೂ ಕೂಡ ನಡೆದುಕೊಳ್ಳಬೇಕು ಅನ್ನುವ ಪ್ರತಿಜ್ಞೆಯನ್ನು ಈ ಹೊಸ ಸಂವತ್ಸರದ ಆರಂಭದಲ್ಲಿ ಮಾಡಬೇಕು. ಕ್ರೋಧಿ ಸಂವತ್ಸರ ಅಂತ ಅದರ ಹೆಸರು. ಕ್ರೋಧ ಅಂದರೆ ಕೋಪ, ಕ್ರೋಧಿ ಅಂದರೆ ಕೋಪ ಉಳ್ಳಂಥ ವ್ಯಕ್ತಿ ಅಂತ ಅರ್ಥ ಆಗ್ತದೆ. ಸಿಡುಕು ಮುಖದ, ಕೋಪದ ಮುಖದ ವ್ಯಕ್ತಿ ಅಂತ ಹೀಗೆ ಅರ್ಥ ಆಗ್ತದೆ. ಭಗವಂತ ಎಲ್ಲ ಶಬ್ದಗಳಿಂದಲೂ ವಾಚ್ಯ. ಕ್ರೋಧಿ ಅನ್ನೋ ಶಬ್ದದಿಂದಲೂ ಅವನೇ ವಾಚ್ಯ. ಕ್ರೋಧ, ಕ್ರೋಧಕೃತ್ಕರ್ತ ಇತ್ಯಾದಿ ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಅವನೇ ವಾಚ್ಯನಾಗಿದ್ದಾನೆ. ಯಾರು ಧರ್ಮದ ಮಾರ್ಗದಲ್ಲಿಲ್ಲ ಅವರಿಗೆ ತನ್ನ ಕ್ರೋಧದ ಮುಖವನ್ನು ತೋರಿಸ್ತಾನೆ ಭಗವಂತ. ಯಾರು ಧರ್ಮದ ಮಾರ್ಗದಲ್ಲಿ ಇದ್ದಾರೆ ಅವರಿಗೆ ತನ್ನ ಧರ್ಮದ ಮುಖವನ್ನು ತೋರಿಸ್ತಾನೆ. ಕ್ರೋಧೋ ಯಸ್ಯ ಕ್ಷಮಾತ್ಮಕಃ. ಭಗವಂತ ಕ್ರೋಧವನ್ನು ತೋರಿಸಿದ್ರು ಕೂಡ ಅದು ಆತನ ಸಹನೆಯೇ. ನಮ್ಮಲ್ಲಿ ಕ್ರೋಧ ಬೇರೆ, ಸಹನೆ ಬೇರೆ. ಒಂದು ಗುಣಕ್ಕೂ ಮತ್ತೊಂದು ಗುಣಕ್ಕೂ ಅಪಾರವಾದ ವ್ಯತ್ಯಾಸ ಇರ್ತದೆ. ಆದರೆ ಭಗವಂತನಲ್ಲಿ ಮಾತ್ರ ಎಲ್ಲ ಗುಣಗಳು ಸಮಾನವಾಗಿರ್ತವೆ. ಭಗವಂತ ಯಾರ್ದಾದ್ರೂ ವಿಷಯದ ಬಗ್ಗೆ ಕ್ರೋಧ ಮಾಡಿದರೂ ಅದು ಅವರನ್ನು ತಿದ್ದಲಿಕ್ಕಾಗಿರ್ತದೆ ಅಷ್ಟೆ. ಹಾಗಾಗಿ ಭಗವಂತ ಕ್ರೋಧಿ, ನಮ್ಮ ಅಧಾರ್ಮಿಕ ಮುಖ ಏನಿದೆ ಅದರ ಬಗ್ಗೆ ಅವನದೊಂದು ಕೆಂಗಣ್ಣು, ಕೋಪದ ಕಣ್ಣು ಯಾವತ್ತೂ ಇರ್ತದೆ. ಆದರೆ ನಾವೇ ಧರ್ಮದ ಮಾರ್ಗದಲ್ಲಿ ಮುನ್ನಡೆದಾಗ ನಮ್ಮನ್ನು ಭಗವಂತ ಪ್ರೇಮದ, ವಾತ್ಸಲ್ಯದ ಮುಖದಿಂದ ಕಾಣುತ್ತಾನೆ ಅನ್ನೋದನ್ನ ಈ ಕ್ರೋಧಿ ಸಂವತ್ಸರದ ಈ ಸಂದರ್ಭದಲ್ಲಿ ನಾವು ಮನಗಾಣಬೇಕು. ಎಂದಿನಂತೆ ಇವತ್ತು ಕೂಡ ಶಾಸ್ತ್ರದ ಶ್ರವಣದೊಂದಿಗೆ ನಮ್ಮ ಈ ಕ್ರೋಧಿ ಸಂವತ್ಸರದ ಪ್ರಯಾಣ ಪ್ರಾರಂಭ ಕಾಣಬೇಕಾಗಿದೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ ದೃಷ್ಟಯೇವ ಆತ್ಮನೀಶ್ವರೇ. ಭಗವಂತನನ್ನ ನಮ್ಮ ಹೃದಯದಲ್ಲಿ ನಾವು ಕಾಣಬಲ್ಲೆವಾದರೆ ನಮ್ಮ ಸಂಸಾರದ ಗಂಟು ಹರಿದು ಹೋಗ್ತದೆ. ನಮಗಿರುವಂಥ ಎಲ್ಲ ಗೊಂದಲಗಳು, ಸಂಶಯಗಳು ಪರಿಹಾರ ಕಾಣುತ್ತವೆ. ಮತ್ತೆ ನಮ್ಮೆಲ್ಲ ಕರ್ಮಗಳು ಕೂಡ ಕ್ಷೀಣವಾಗಿ ಹೋಗ್ತವೆ ಅಂಥದ್ದು ಭಾಗವತದ 1ನೇ ಸ್ಕಂದದ 2ನೇ ಅಧ್ಯಾಯದ 22ನೇ ಶ್ಲೋಕ. ಅಥೋ ವೈ ಕವಯೋ ನಿತ್ಯಂ ಭಕ್ತಿಂ ಪರಮಯಾಮುದ ವಾಸುದೇವೇ ಭಗವತಿ ಕುರುವಂತ್ಯಾತ್ಮ ಪ್ರಸಾದಿನಿ. ಆದ್ದರಿಂದ ಜ್ಞಾನಿಗಳಾದವರು ಏನು ಮಾಡ್ತಾರೆ, ಭಗವಂತನಲ್ಲಿ ಅವನ ಅನುಗ್ರಹಕ್ಕಾಗಿ ಯಾವತ್ತೂ ಸಂತೋಷದಿಂದ ಪ್ರವೃತ್ತಿ ಮಾಡ್ತಿರ್ತಾರೆ. ಸತ್ವಂ ರಜಸ್ತಮ ಇತಿ ಪ್ರಕೃತೆ ಗುಣಾ ತೈ
ಯುಕ್ತ ಪರಃ ಪುರುಷ ಏಕ ಇಹಾಸ್ಯ ಧತ್ತೆ ಸ್ಥಿತ್ಯಾದಯೇ ಹರಿ ವಿರಿಂಚ ಹರೇತಿ ಸಂಜ್ಞಾ ಶ್ರೇಯಾಂಸಿ ತತ್ರ ಖಲು ಸತ್ವತನವು ನೃಣಾಂಸ್ಯು. ಭಗವಂತ ಒಬ್ಬನೇ, ದೇವರೊಬ್ಬ, ನಾಮ ಹಲವು. ಏಕಂ ಸದ್ ವಿಪ್ರಾ ಬಹುಧಾ ವದಂತಿ. ಊರಿಗೊಂದು, ಜಾತಿಗೊಂದು, ಕೇರಿಗೊಂದು, ಈ ದೇಶಕ್ಕೊಂದು, ಆ ದೇಶಕ್ಕೊಂದು, ಈ ಸಂಸ್ಕೃತಿಗೊಂದು, ಆ ಸಂಸ್ಕೃತಿಗೊಂದು ದೇವರಿಲ್ಲ. ಎಲ್ಲರಿಗೂ ಇರುವ ದೇವರೊಬ್ಬನೇ. ಅವನೇ 3 ರೂಪಗಳನ್ನು ತಾಳ್ತಾನೆ. ಸತ್ವ, ರಜಸ್ಸು, ತಮಸ್ಸು ಅಂತ 3 ಗುಣಗಳು, ಪ್ರಕೃತಿಯ 3 ಗುಣಗಳು. ಅವುಗಳನ್ನು ಆಧರಿಸಿ ಅವನೇ ಸತ್ವ ಎಂಬ ಗುಣವನ್ನು ಆಧರಿಸಿ ವಿಷ್ಣು ರೂಪವನ್ನ, ರಜೋಗುಣವನ್ನು ಆಧರಿಸಿ ಬ್ರಹ್ಮ ಎಂಬ ರೂಪವನ್ನ, ಹಾಗೆ ತಮೋ ಗುಣವನ್ನ ಆಧರಿಸಿ ರುದ್ರ ಎಂಬ ರೂಪವನ್ನು ಅವನೊಬ್ಬನೇ ತಾಳ್ತಾನೆ. ಇದನ್ನು ತಾಳಿ ಬ್ರಹ್ಮನ ರೂಪದಿಂದ ಸೃಷ್ಟಿಯನ್ನ, ಹಾಗೆ ವಿಷ್ಣುವಿನ ರೂಪದಿಂದ ಜಗತ್ತಿನ ಪಾಲನವನ್ನ, ಹಾಗೆ ರುದ್ರನ ರೂಪದಿಂದ ಜಗತ್ತಿನ ನಾಶವನ್ನು ಮಾಡ್ತಾನೆ. ಏಕಃ ಪುರುಷ, ಇರುವವನು ಒಬ್ಬನೇ ಪುರುಷ, ಒಬ್ಬನೇ ಪರಮಾತ್ಮ. ಹೀಗೆ ಎಲ್ಲ ಗುಣಗಳು ಭಗವಂತನ ಅಧೀನವೇ. ಆದರೂ ನಮಗೆ ಈ ಜೀವನದಲ್ಲಿ ಏನಾದರೂ ಶ್ರೇಯಸ್ಸಾಗುವುದಿದ್ರೆ ಅದು ಸತ್ವಗುಣದಿಂದ. ಸತ್ವಗುಣವನ್ನು ನಮ್ಮಲ್ಲಿ ನಾವು ಆವಿಷ್ಕರಿಸಿಕೊಳ್ಳಿಕ್ಕೆ ಸಾಧ್ಯ ಆಗುವುದಾದರೆ ಆ ಸತ್ವಗುಣದಿಂದ ನಮ್ಮಲ್ಲಿ ನಮ್ಮ ಧಾರ್ಮಿಕ ಜೀವನದ, ಸಾಮಾಜಿಕ ಜೀವನದ, ರಾಷ್ಟ್ರ ಜೀವನದ ಏಳಿಗೆ ಆಗ್ತದೆ. ಅದಕ್ಕಾಗಿ ಸತ್ವದ ಗುಣವನ್ನೇ ನಾವು ಅಭಿವೃದ್ಧಿಪಡಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಇರಬೇಕು. ಪಾರ್ಥಿವಾದ್ ದಾರುಣೋ ಧೂಮಃ ತಸ್ಮಾತ್ ಅಗ್ನಿಸ್ತ್ರಯೀಮಯ ತಮಸಸ್ತು ರಜಸ್ತಸ್ಮಾತ್ ಸತ್ವಂ ಯದ್ ಬ್ರಹ್ಮದರ್ಶನಂ. ಸತ್ವಗುಣ ತಮೋಗುಣಕ್ಕಿಂತ ರಜೋಗುಣ ಶ್ರೇಷ್ಠ, ರಜೋಗುಣಕ್ಕಿಂತ ಸತ್ವಗುಣ ಶ್ರೇಷ್ಠ ಅಂತ ನಾವು ಕೇಳಿದ್ದೀವಿ. ಅದು ಹೇಗೆ, ಯಾಕೆ? ದೃಷ್ಟಾಂತ ಏನು ಅಂದ್ರೆ, ಈ ಭೂಮಿಯಲ್ಲಿ ನಾವು ನೋಡ್ತೇವೆ, ಒಂದು ಯಜ್ಞ ನಡೆದಿರ್ತದೆ. ಯಜ್ಞ ನಡೆಯುವಾಗ ಅದಕ್ಕೆ ಬೇಕಾದಷ್ಟು ಸಮಿತಿಗಳನ್ನೆಲ್ಲ ಹಾಕ್ತೇವೆ, ಕಟ್ಟಿಗೆಗಳನ್ನೆಲ್ಲ ಹಾಕ್ತೇವೆ. ಆ ಕಟ್ಟಿಗೆ ಬೆಳೆಯುವುದು ಭೂಮಿಯಲ್ಲಿ. ಭೂಮಿಯಿಂದನೇ ನಮಗೆ ಮರ, ಮುಟ್ಟು, ಕಟ್ಟಿಗೆ ಸಿಗಬೇಕು, ಉರುವಲು ಸಿಗಬೇಕು. ಯಜ್ಞ ನಡಿಬೇಕಾದ್ರೂ ಕಟ್ಟಿಗೆ ಬೇಕು, ಅಡಿಗೆ ನಡಿಬೇಕಾದ್ರೂ ಕಟ್ಟಿಗೆ ಬೇಕು, ಅಂತೂ ಯಾವುದಾದ್ರೂ ಒಂದು ಉರುವಲು ಬೇಕು. ಭೂಮಿಯಲ್ಲಿ ಬೆಳೆಯುವ ಈ ಕಟ್ಟಿಗೆಗಿಂತ ಆ ಕಟ್ಟಿಗೆಯನ್ನ ಉರಿದು ಹುಟ್ಟುವಂತಹ ಧೂಮ ಶ್ರೇಷ್ಠ, ಹೊಗೆ ಶ್ರೇಷ್ಠ. ಯಾಕೆಂದ್ರೆ ಹೊಗೆ ಮೋಡವಾಗಿ ಆಕಾಶವನ್ನು ಸೇರಿ ಮಳೆ ಬರೆಸ್ತದೆ. ಕಟ್ಟಿಗೆ ಇರುವುದು ಭೂಮಿಯಲ್ಲಿ. ಮೋಡ ಅಥವಾ ಈ ಹೊಗೆ ಇನ್ನೊಂದು ರೂಪವಾದಂಥ ಮೋಡ ಅಂದ್ರೆ ಹೊಗೆ, ಬೆಂಕಿ, ನೀರು, ಗಾಳಿ ಇವುಗಳೆಲ್ಲದರ ಸಮುದಾಯವೇ ಮೋಡ. ಆ ಮೋಡ ಇರುವುದು ಆಕಾಶದಲ್ಲಿ. ಅದು ಲೋಕೋಪಕಾರಕ, ಮಳೆ ಬರಿಸಿ ನಮ್ಗೆಲ್ರಿಗೂ ಲೋಕೋಪಕಾರ ಮಾಡಬೇಕಾದದ್ದು ಮೋಡ. ಆದ್ದರಿಂದ ಕಟ್ಟಿಗೆಗಿಂತ ಮೋಡ ಶ್ರೇಷ್ಠ. ಆ ಕಟ್ಟಿಗೆಗಿಂತ ಮೋಡ ಅಥವಾ ಹೊಗೆ ಶ್ರೇಷ್ಠ. ಹೊಗೆಗಿಂತ ಅಗ್ನಿ ಶ್ರೇಷ್ಠ. ಯಾಕೆಂದ್ರೆ ಅಗ್ನಿಯಿಂದಲೇ ಈ ಆಹಾರ ಪದಾರ್ಥಗಳೆಲ್ಲ ಬೆಳೆಯೋದು. ಅಗ್ನಿ ಅಂದ್ರೆ ತೇಜಸ್ಸು. ಭೂಮಿಯಲ್ಲಿ ಆಹಾರ ಪದಾರ್ಥಗಳು ಬೆಳೆಯುವುದು ಸೂರ್ಯನ ಬೆಳಕಿನಿಂದ. ಆ ಬೆಳೆದದ್ದು ಅದು ಆಹಾರ ಪದಾರ್ಥ ಆಗಿ ಬೇಯಬೇಕಾದ್ರೂ ಅಗ್ನಿ ಬೇಕು. ಬೆಂದದ್ದು ನಾವು ತಿಂದ ಮೇಲೆ ನಮ್ಮ ಹೊಟ್ಟೆಯೊಳಗೂ ಅಗ್ನಿಯೇ ಕೆಲಸ ಮಾಡೋದು. ಹಾಗಾಗಿ ಅಗ್ನಿ ಅಂತ ಅನ್ನೋದು ಬಹಳ ಶ್ರೇಷ್ಠ. ಅಗ್ನಿಯಲ್ಲೇ ನಮ್ಮೆಲ್ಲಾ ಕರ್ಮಗಳನ್ನು ನಾವು ಮಾಡ್ತೇವೆ. ಮತ್ತೆ ಅಗ್ನಿಯೇ ನಮಗೆ ಆ ಭಗವಂತನ ದರ್ಶನವನ್ನು ಮಾಡಿಸ್ತದೆ. ಅಗ್ನಿ ಅಂಚೆಯವನಿದ್ದಂತೆ, ಪೋಸ್ಟ್ಮ್ಯಾನ್ ಇದ್ದಂತೆ. ನಾವೇನು ಯಜ್ಞ ಮಾಡ್ತೇವೆ, ಆ ಯಜ್ಞಗಳಲ್ಲಿ ಬೆಂಕಿಯಲ್ಲಿ ಆಹುತಿಯನ್ನು ಹಾಕಿದಾಗ ಅದನ್ನೆಲ್ಲ ದೇವತೆಗಳಿಗೆ, ಭಗವಂತನಿಗೆ ತಲುಪಿಸುವುದೇ ಆ ಅಗ್ನಿ. ಆದ್ರಿಂದ ಕಟ್ಟಿಗೆಗಿಂತ ಹೊಗೆಗಿಂತ ಅಗ್ನಿ ಶ್ರೇಷ್ಠ. ಹಾಗೆ ತಮಸ್ಸಿಗಿಂತ ರಜೋಗುಣ, ರಜೋಗುಣಕ್ಕಿಂತ ಸತ್ವಗುಣ ಶ್ರೇಷ್ಠ. ಯಾಕಂದ್ರೆ ಸತ್ವಗುಣ ನಮಗೆ ಪರಬ್ರಹ್ಮನ ದರ್ಶನ ಮಾಡಿಸ್ತದೆ. ಭೇಜರೆ ಮುನಯೋಥಾಗ್ರೆ ಭಗವಂತ ಮಧೋಕ್ಷಜಂ ಸತ್ವಂ ವಿಶುದ್ಧಂ ಕ್ಷೇಮಾಯ ಕಲ್ಪತೆ ನೇತರಾವಿಹ. ಆದ್ರಿಂದಲೇ ಹಿಂದಿನ ಕಾಲದಿಂದಲೂ ಕೂಡ ಎಲ್ಲ ಜ್ಞಾನಿಗಳು ಭಗವಂತನನ್ನೇ ಧ್ಯಾನಿಸಿದರು. ಉಳಿದೆಲ್ಲ ಸಂಗತಿಗಳನ್ನು ಬಿಟ್ಟು ಭಗವಂತನನ್ನು ಧ್ಯಾನಿಸಿದರು. ಭಗವಂತನಿಗೆ ಅಧೋಕ್ಷಜ ಅಂತ ಒಂದು ಹೆಸರು. ಅಧೋಕ್ಷಜ ಅಂದ್ರೆ ಅಧೋ ನಕ್ಷೀಯತೆ ಯಸ್ಮಾತ್ ತಸ್ಮಾತ್ ಅಧೋಕ್ಷಜ. ನಾವು ನಮ್ಮ ಸಾಂಸಾರಿಕ ಜೀವನದಲ್ಲಿ ಏನಾದರೂ ಏಳು ಬೀಳುಗಳನ್ನು ಅನುಭವಿಸಿದಾಗ ಕೆಳಗೆ ಕುಸಿತೀವಿ. ಅಧಃ ಕೆಳಗೆ, ಕ್ಷೀಣ ಕುಸಿದು ಬಿಟ್ಬಿಡ್ತೇವೆ ನಾವು. ಮತ್ತೆ ಯಾರು ನಮ್ಮನ್ನು ಹಿಡಿದು ಮೇಲೆ ಏಳಿಸ್ಬೇಕು. ಆದ್ರೆ ಭಗವಂತ
ಯಾವತ್ತೂ ಕೂಡ ಯಾವ ಕಾರಣಕ್ಕೂ ಕೆಳಗೆ ಕುಸಿಯುವವನಲ್ಲ, ಮೇಲೆ ಇರ್ತಾನೆ. ಮತ್ತೆ ಅವನನ್ನು ಆರಾಧನೆ ಮಾಡುವವರನ್ನು ಕೂಡ ಆತ ಮೇಲೆತ್ತಾನೆ. ಹೀಗೆ ಎಲ್ಲ ಭಕ್ತರನ್ನು ಕೂಡ ಮೇಲೆತ್ತುವವನಾದ್ರಿಂದ ತಾನೆಂದೂ ಕೆಳಗೆ ಬೀಳದವನು. ಭಗವಂತನನ್ನು ನಾವು ನೀನೆಂದೂ ಕೆಳಗೆ ಬೀಳದವನು, ಮೇಲೇ ಇರುವವನು ಅಂತ ಉಪಾಸನೆ ಮಾಡಿದರೆ ಅವನು ನಮ್ಮನ್ನು ಕೆಳಗೆ ಬೀಳ್ಲಿಕ್ಕೆ ಬಿಡೋದಿಲ್ಲ, ಮೇಲೆ ಎತ್ತುತ್ತಾನೆ. ಆದ್ರಿಂದ ಭಗವಂತನನ್ನೇ ಅವರು ಧ್ಯಾನಿಸ್ತಾರೆ. ಸತ್ವಂ ವಿಶುದ್ಧಂ. ಆದ್ರಿಂದ ಸತ್ವಗುಣವೇ ನಮ್ಮನ್ನು ಮೇಲೆತ್ತುತ್ತದೆ ಹೊರತು ರಜೋಗುಣ ತಮೋಗುಣ ಎಂದೂ ಕೂಡ ನಮ್ಮನ್ನು ಮೇಲೆತ್ತೋದಿಲ್ಲ. ಮುಮುಕ್ಷವೋ ಘೋರ ಮೂಢಾನ್ ಹಿತ್ವಾ ಭೂತಪತೇನಥ ವಾಸುದೇವ ಕಲಾ ಶಾಂತಾ ಭಜಂತಿ ಹ್ಯನಸೂಯವ. ಸಾಧಕರಾದವರು ಎರಡು ಥರದವರು ಇರ್ತಾರೆ. ಮುಕ್ತಿಯನ್ನು ಬಯಸುವ ಧಾರ್ಮಿಕರಾದವರು, ಸಾಧಕರು ಅಂತ ಹೇಳೋದಲ್ಲ, ಧಾರ್ಮಿಕರಾದವರು, ಧರ್ಮದ ಮಾರ್ಗದಲ್ಲಿ ಇದ್ದೇವೆ ಅಂತ ತಿಳ್ಕೊಂಡಂಥವ್ರು, ಅವ್ರು ಎರಡು ಥರದವ್ರು ಇರ್ತಾರೆ. ಭಗವದ್ಗೀತಾದಲ್ಲೂ ಅದು ಬರ್ತದೆ. ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಅಂತ. ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ. 4 ಥರದ ಜನ ನನ್ನನ್ನು ಆರಾಧನೆ ಮಾಡ್ತಾರೆ ಅಂತ ಭಗವಂತ ಹೇಳ್ತಾನೆ. ಆರ್ತಃ ದುಃಖದಿಂದ ಸಂತಪ್ತನಾದವನು. ಜಿಜ್ಞಾಸು ನನ್ನನ್ನು ತಿಳಿಯಬೇಕು ಅಂತ ಬಯಸುವವನು. ಅರ್ಥಾರ್ಥಿ ಏನಾದರೂ ಸಂಪತ್ತು ಬೇಕು ಅಂತ ಬಯಸುವವನು. ಮುಂದೆ ಇವೆಲ್ಲ ಹಂತಗಳನ್ನು ದಾಟಿ ಈಗಾಗಲೇ ಜ್ಞಾನಿಯ ಪದವಿಯನ್ನು ಏರಿದವನೇನಿದ್ದಾನೆ ಅವನು ನನ್ನನ್ನು ಭಜಿಸ್ತಾನೆ. ಆದರೆ ಜ್ಞಾನಿ ನನಗೆ ಬಹಳ ಪ್ರಿಯ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ನಮ್ಮಲ್ಲಿ ಈಗ ನಾವೇನು ಆರಾಧನೆ ಮಾಡುವುದು, ಆರಾಧನಾ ಪದ್ಧತಿಗಳು, ನಮ್ಮ ಪೂಜಾ ಪದ್ಧತಿಗಳು, ನಮ್ಮ ನಂಬಿಕೆಗಳೆಲ್ಲ ಇವೆಯಲ್ಲ, ಅನೇಕ ಬಾರಿ ಭಕ್ತಿಯಿಂದ ಇದು ಪ್ರೇರಿತ ಅನ್ನೋದಕ್ಕಿಂತ ಹೆಚ್ಚು ಭಯದಿಂದ ಪ್ರೇರಿತ ಇದೆಲ್ಲ. ಯಾರನ್ನಾದ್ರೂ ಯಾವುದಾದ್ರೂ ಶಕ್ತಿಯನ್ನ ಆರಾಧನೆ ಮಾಡದೆ ಹೋದ್ರೆ ಏನಾಗಿಬಿಡ್ತದೆ ಅಂತ ಭಯದಿಂದಲೇ ನಾವು ಆರಾಧನೆ ಮಾಡ್ತೇವೆ ಅಷ್ಟೆ. ರಾಜಸ ಶಕ್ತಿಗಳನ್ನ, ತಾಮಸ ಶಕ್ತಿಗಳನ್ನೆಲ್ಲ ನಾವು ಆರಾಧನೆ ಮಾಡ್ತೇವೆ. ಆದರೆ ಜ್ಞಾನಿಗಳಾದವರು ಮಾತ್ರ ರಾಜಸ ಶಕ್ತಿಗಳನ್ನ, ತಾಮಸ ಶಕ್ತಿಗಳನ್ನ ಎಂದೂ ಆರಾಧನೆ ಮಾಡೋದಿಲ್ಲ. ವಾಸುದೇವ ಕಲಾ ಶಾಂತಾಹ, ನಮ್ಮಲ್ಲಿ ಸತ್ವಗುಣವನ್ನು ಹೆಚ್ಚಿಸುವ ಭಗವಂತನ ರೂಪಗಳನ್ನ ಮತ್ತು ದೇವತೆಗಳನ್ನು ಮಾತ್ರ ಈ ಜ್ಞಾನಿಗಳಾದವರು, ಮುಕ್ತಿಯನ್ನು ಬಯಸುವವರು ಆರಾಧನೆ ಮಾಡ್ತಾರೆ. ಅನಸೂಯವ, ಯಾವತ್ತು ಧರ್ಮದ ಮಾರ್ಗದಲ್ಲಿದ್ದವನಿಗೆ, ಸಾಧನೆಯ ಮಾರ್ಗದಲ್ಲಿದ್ದವನಿಗೆ ಅಸೂಯೆ, ದುರ್ಬುದ್ಧಿ, ಕಾಮ, ಕ್ರೋಧ ಮೊದಲಾದ ಗುಣಗಳು ಇರಬಾರದು. ಅದಿರುವುದು ಸರಿಯಲ್ಲ. ಅನೇಕ ಗ್ರಾಮ ದೇವತೆಗಳನ್ನ, ಯಾವ್ದಾವುದೋ ಶಕ್ತಿಗಳನ್ನ ನಾವೆಲ್ಲ ಆರಾಧನೆ ಮಾಡ್ತಿರ್ತೇವೆ. ಅದರಿಂದೆಲ್ಲ ನಮಗೆ ಸಿಗುವುದೇನು? ಸಂತಾನ, ಮತ್ತೇನಾದ್ರೂ ಆಪತ್ತು ಬಂದಿದ್ರೆ ಆಪತ್ತಿನ ಪರಿಹಾರ, ಇಂಥವೆಲ್ಲ ನಮಗೆ ಆಗ್ತದೆ. ಸಂಪತ್ತು ಸಿಗ್ತದೆ, ಮಾಲೀಕತನ ಸಿಗ್ತದೆ, ಮತ್ತೆ ಸಂತಾನ ಆಗಬಹುದು, ವಿವಾಹ ಇತ್ಯಾದಿಗಳಾಗಬಹುದು. ಏನಾದ್ರೂ ಮಹಾ ಆಪತ್ತು ಬಂದಿದ್ರೆ ಆಪತ್ತು ಕೂಡ ಪರಿಹಾರ ಕಾಣಬಹುದು. ರಜಸ್ತಮಃ ಪ್ರಕೃತಯ ಸಮಶೀಲಾನ್ ಭಜಂತಿ ವೈ ಪಿತೃಭೂತ ಪ್ರದೇಶಾದೀನ್ ಶ್ರೇಯೈಶ್ವರ್ಯ ಪ್ರಜೇತ್ಸವ. ಕೇವಲ ಲೌಕಿಕ ಕಾಮನೆಗಳನ್ನೇ ಬಯಸ್ತಾರೆ ಜನಸಾಮಾನ್ಯರು. ಹಾಗೆ ಲೌಕಿಕ ಕಾಮನೆಗಳನ್ನೇ ಬಯಸಿ ಪಿತೃದೇವತೆಗಳನ್ನ ಮತ್ತೆ ಭೂತಪತಿಗಳನ್ನ ಮತ್ತೆ ಪ್ರಜಾಪತಿಗಳನ್ನ, ಇಂಥವರನ್ನೇ ಆರಾಧನೆ ಮಾಡ್ತಾರೆ. ಯಾವ್ದಾವ್ದು ಕ್ಷುದ್ರ ಶಕ್ತಿಗಳನ್ನ, ರಜೋಗುಣ ತಮೋಗುಣವನ್ನೇ ಹೆಚ್ಚಿಸುವಂತಹ ಶಕ್ತಿಗಳನ್ನೇ ಅವರು ಆರಾಧನೆ ಮಾಡ್ತಾರೆ. ಹಾಗೆ ಅಂತ ಹೇಳಿ ಯಾವುದೇ ಗ್ರಾಮ ದೇವತೆ ಇತ್ಯಾದಿ ದೇವತೆಗಳನ್ನ ಆರಾಧನೆ ಮಾಡಬಾರದು ಅಂತ ನಾನು ಹೇಳಲಿಕ್ಕೆ ಹೊರಟಿಲ್ಲ. ಆದರೆ ಆರಾಧನೆ ಮಾಡುವಾಗ ಕೇವಲ ಲೌಕಿಕ ಉದ್ದೇಶಗಳು ಇದ್ದಿರಬಾರದು. ಭಗವಂತ ದೊಡ್ಡವನು, ಭಗವಂತನ ಹಿರಿಮೆ ಗರಿಮೆಗಳನ್ನು ಯಾವತ್ತೂ ತಿಳಿದು ಉಳಿದೆಲ್ಲ ಶಕ್ತಿಗಳು ಅವೆಲ್ಲವೂ ಭಗವಂತನ ಅಧೀನ ಅನ್ನೋ ಎಚ್ಚರ ಇಟ್ಟುಕೊಂಡು ಯಾವುದೇ ದೇವಾಲಯಕ್ಕೆ ಹೋದ್ರು, ಯಾವುದೇ ಮಂದಿರಕ್ಕೆ ಹೋದ್ರು, ಯಾವುದೇ ಶಕ್ತಿಯನ್ನ, ಯಾವುದೇ ದೇವಿಯನ್ನ, ಯಾವುದೇ ಅಮ್ಮನನ್ನ ಆರಾಧನೆ ಮಾಡಿದ್ರು ಇವೆಲ್ಲವೂ ಭಗವಂತನ ಅಧೀನ ಅನ್ನೋ ಎಚ್ಚರ ಇಟ್ಟುಕೊಂಡು ಮಾಡ್ಬೇಕಷ್ಟೆ. ಇರುವವನು ಭಗವಂತ ಒಬ್ಬನೇ ಅನ್ನೋ ಎಚ್ಚರ ಇರಬೇಕು. ನಮ್ಮಲ್ಲೂ ಭಗವಂತ ಇದ್ದಾನೆ, ಎಲ್ಲ ಕಡೆಯೂ ಭಗವಂತ ಇದ್ದಾನೆ, ಎಲ್ಲ ಚೇತನಗಳಲ್ಲೂ ಅಚೇತನಗಳಲ್ಲೂ ಭಗವಂತ ಇದ್ದಾನೆ. ಅವನಿಗೆ ಒಬ್ಬನೇ ಭಗವಂತ. ಹೆಸರು 3, ಬ್ರಹ್ಮ, ವಿಷ್ಣು, ಶಿವ ಅಂತ. ಆ ಒಬ್ಬನೇ ಭಗವಂತನೇ ಎಲ್ಲ ಕಡೆನೂ ಇದ್ದಾನೆ. ಆದ್ರಿಂದ ನಮ್ಮಲ್ಲಿ ಸತ್ವಗುಣವನ್ನು ಪ್ರಚೋದಿಸುವ ಉದ್ದೇಶದಿಂದ ಭಗವಂತನ ಆರಾಧನೆ ಮಾಡಬೇಕು. ರಜೋಗುಣವನ್ನ, ತಮೋಗುಣವನ್ನ ನಮ್ಮ ಮೈಯಲ್ಲಿ ತುಂಬಿಕೊಂಡು
ಅಂಥದೇ ಆರಾಧನೆಗಳನ್ನು ನಾವು ಮಾಡ್ಲಿಕ್ಕೆ ಹೋಗಿಬಿಟ್ರೆ, ಭೂತ ಪ್ರೇತ ಇತ್ಯಾದಿಗಳನ್ನು ಆರಾಧನೆ ಮಾಡ್ಲಿಕ್ಕೆ ಹೋಗಿಬಿಟ್ರೆ ನಮಗೆ ಅವೇ ಗುಣಗಳೇ ಹೆಚ್ಚಾಗ್ತವೆ. ಮತ್ತೆ ಒಂದ್ ವೇಳೆ ಆ ಗುಣ ಹೆಚ್ಚಾಗದೆ ಹೋದ್ರೂ ಏನೇನೋ ತಾತ್ಕಾಲಿಕವಾದ ಲಾಭಗಳಾದರೂ ಕೂಡ ನಮಗೆ ಮುಕ್ತಿ, ಭಗವಂತನ ದರ್ಶನ ಅದಾಗೋದಿಲ್ಲ. ಅದರಿಂದ ಸಾಧಕನಾದವನು ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಎಲ್ಲ ದೇಶಗಳಲ್ಲಿಯೂ, ಎಲ್ಲ ಊರುಗಳಲ್ಲಿಯೂ, ಎಲ್ಲ ಸಮಾಜಗಳಲ್ಲಿಯೂ ಕೂಡ ನಾನಾ ಥರದ ಶಕ್ತಿಗಳು, ಶಕ್ತಿ ದೇವತೆಗಳು, ಬೇರೆ ಬೇರೆ ಸ್ತ್ರೀ ದೇವತೆಗಳು, ಇವರ ಆರಾಧನೆ ಇದ್ದೇ ಇರ್ತದೆ. ಯಾವುದನ್ನು ಮಾಡಬಾರ್ದಂತಲ್ಲ. ಭಗವಂತನ ಹಿರಿಮೆ ಗರಿಮೆಯನ್ನು ತಿಳಿದು ಸತ್ವಗುಣವನ್ನು ನಮ್ಮಲ್ಲಿ ಹೆಚ್ಚಿಸುವಂತಹ ಉದ್ದೇಶದಿಂದಲೇ ಆರಾಧನೆ ನಡೀಬೇಕು. ವಾಸುದೇವ ಪರ ವೇದಾಹ, ವಾಸುದೇವ ಪರ ಮಖಾಹ, ವಾಸುದೇವ ಪರ ಯೋಗಾಹ, ವಾಸುದೇವ ಪರ ಕ್ರಿಯಾಹ. ನಾವೇನು ಶಾಸ್ತ್ರಗಳನ್ನು ಓದಿದ್ರು, ಋಗಾದಿ ವೇದಗಳನ್ನು ಓದಿದ್ರು, ಅವೆಲ್ಲವೂ ಕೂಡ ಭಗವಂತನನ್ನು ಹೇಳ್ತವೆ ಅನ್ನೋ ಎಚ್ಚರ ಇರಬೇಕು. ಮಖಾಹ ಎಲ್ಲ ಯಜ್ಞಗಳು, ಜೀವನವೇ ಒಂದು ಯಜ್ಞ. ಅದರಲ್ಲಿ ಉಳಿದ ಏನೇ ಯಾವುದೇ ಯಜ್ಞ, ಹೋಮ, ಶಾಂತಿ ಇತ್ಯಾದಿಗಳನ್ನು ಮಾಡಿದ್ರು ಅವು ಭಗವಂತನನ್ನೇ ಹೇಳ್ತವೆ, ಭಗವಂತನ ಕುರಿತಾಗಿವೆ, ಅವನ ಪ್ರೀತಿಗಾಗಿವೆ ಅನ್ನೋ ಎಚ್ಚರ ಇರಬೇಕು. ವಾಸುದೇವ ಪರಾಹ ಯೋಗಾಹ, ಯೋಗಗಳು ಅಂದ್ರೆ ಪ್ರಾಣಾಯಾಮ, ಯೋಗ ಮೊದಲಾದವುಗಳನ್ನ ನಾವು ಆಚರಣೆ ಮಾಡ್ತೇವೆ. ಇವೆಲ್ಲ ಯೋಗಗಳು. ಈ ನಾವು ಕೂತ್ಕೊಂಡಿರುವುದು ಇದು ಒಂದು ಆಸನವೇ. ಸುಖಾಸನ, ವೀರಾಸನ, ವಜ್ರಾಸನ, ಪದ್ಮಾಸನ ಇತ್ಯಾದಿ ಇವು ಎಲ್ಲ ಯೋಗಗಳು. ಅವೆಲ್ಲವೂ ಇರುವುದು ಕೇವಲ ದೇಹದ ಆರೋಗ್ಯದ ಪಾಲನೆಗಾಗಿ ಅಲ್ಲ, ನಮ್ಮ ಅಧ್ಯಾತ್ಮದ ಆರೋಗ್ಯದ ಪಾಲನೆಗಾಗಿ ಮತ್ತು ಭಗವಂತನ ಪ್ರೀತಿಗಾಗಿ ಅನ್ನೋ ಎಚ್ಚರ ಇರಬೇಕು. ಒಟ್ಟಾರೆ ಕ್ರಿಯಾಹ, ಏನೇನು ಕೆಲಸ ಮಾಡ್ತೀವಿ ಎಲ್ಲ ಕೆಲಸಗಳು ಕೂಡ ಭಗವಂತನ ಆರಾಧನೆಗೆ ಮೀಸಲಾಗಿರ್ಬೇಕು ಅನ್ನೋದೇ ನಮಗೆ ಇರಬೇಕಾದ ಜ್ಞಾನ. ವಾಸುದೇವ ಪರಂ ಜ್ಞಾನಂ, ವಾಸುದೇವ ಪರಂ ತಪಃ. ಏನೇ ಜ್ಞಾನವನ್ನು ಪಡೆದರೂ ಭಗವಂತ ದೊಡ್ಡವನು ಅನ್ನೋ ಎಚ್ಚರ ಯಾವತ್ತೂ ಇರಬೇಕು. ವಾಸುದೇವ ಪರಂ ತಪಃ, ಏನು ತಪಸ್ಸು ಮಾಡಿದರೂ ಆ ತಪಸ್ಸಿನ ಗುರಿ ಭಗವಂತನನ್ನು ಮೆಚ್ಚಿಸುವುದಾಗಬೇಕು. ವಾಸುದೇವ ಪರೋ ಧರ್ಮ, ವಾಸುದೇವ ಪರಾಗತಿ. ಯಾವುದೇ ಧರ್ಮಾಚರಣೆ ಮಾಡಿದರೂ ಅದೆಲ್ಲದಕ್ಕೂ ಭಗವಂತನೇ ಗುರಿ. ಗತಿ, ನಮ್ಮ ಒಟ್ಟಾರೆ ಜೀವನದ ಉದ್ದೇಶವೇ ಭಗವಂತನನ್ನು ಮೆಚ್ಚಿಸುವುದು. ಸಯೇವೇದಂ ಸಸರ್ಜಾಗ್ರೆ ಭಗವಾನ್ ಆತ್ಮಮಾಯಯ ಸದಸದ್ರೂಪಯಾಚಾಸೌ ಗುಣಮಯ್ಯ ಅಗುಣ ವಿಭು. ಮೂಲತಃ ಭಗವಂತನಲ್ಲಿ ಸತ್ವ, ರಜಸ್ಸು, ತಮಸ್ಸು ಅನ್ನುವ ಗುಣಗಳಿಲ್ಲ. ಆದರೆ ಆ ಗುಣಗಳನ್ನು ಅವನು ತನ್ನ ವಶದಲ್ಲಿ ಇಟ್ಕೊಂಡು, ಈ ಪ್ರಕೃತಿಯನ್ನ ತನ್ನ ಅಧೀನದಲ್ಲಿ ಇಟ್ಕೊಂಡು, ಆ ಪ್ರಕೃತಿಯ ಆಧಾರದಿಂದ ಮಹತ್ತತ್ವ, ಅಹಂಕಾರ ತತ್ವ ಇವೆಲ್ಲವನ್ನು ಅನಾದಿ ಕಾಲದಿಂದಲೂ ಸೃಷ್ಟಿಸ್ತಾ ಇದ್ದಾನೆ. ಆ ಪ್ರಕೃತಿಯ ಮಹತ್ತತ್ವ, ಅಹಂಕಾರ ತತ್ವ, ದೇಹ, ಇಂದ್ರಿಯ, ಪಂಚತನ್ಮಾತ್ರಗಳು, ಪಂಚಮಹಾಭೂತಗಳು ಈ ಎಲ್ಲ ರೂಪದಿಂದ ವಿಕಾರ ಹೊಂದುತ್ತದೆ. ಅದು ವಿಸ್ತೃತ ಆಗ್ತದೆ ಈ ಜಗತ್ತು. ಅವನು ಅದರೊಳಗೆ ಪ್ರವೇಶ ಮಾಡ್ತಾನೆ. ತತ್ ಸೃಷ್ಟ ತದೇವ ಅನುಪ್ರಾವಿಶತ್, ಒಳಗೆ ಎಲ್ಲ ಕಡೆ ಪ್ರವೇಶ ಮಾಡ್ತಾನೆ. ತಾನು ಉಂಡು ನಮಗೆ ಉಣಿಸ್ತಾನೆ. ತಾಯಿ ತಾನು ಉಂಡು ತನ್ನ ಗರ್ಭದಲ್ಲಿರುವ ಶಿಶುವಿಗೆ ಉಣಿಸುವಂತೆ ನಮ್ಮನ್ನ ಹೊತ್ತು ಹೆತ್ತಂತ ತಾಯಿಯೂ ಹೌದು, ತಂದೆಯೂ ಹೌದು ಈ ಭಗವಂತ. ಅವನು ಸರ್ವಜ್ಞನಾಗಿದ್ದಾನೆ ಯಾವತ್ತೂ ಕೂಡ. ಅವನು ಈ ಜಗತ್ತಿಗೆ ಒಂದು ವೇಳೆ ಬಂದರೂ ಕೂಡ ಅವನು ನೋಡುವವರಿಗೆ ಒಂದು ದೇವರು ಅಂತ ಗೊತ್ತಾಗೋದಿಲ್ಲ, ನಮ್ಮಂತೆ ಸಾಮಾನ್ಯ ಮನುಷ್ಯ ಅಂತ ಕಾಣಿಸ್ತದೆ. ಹೀಗೆ ಸಾಮಾನ್ಯರಲ್ಲಿ ಸಾಮಾನ್ಯನಂತೆ ಕಂಡು ತಾನು ಮಾತ್ರ ವಿಜ್ಞಾನೇನ ವಿಜೃಂಭಿತ ಸರ್ವಜ್ಞನಾಗಿದ್ದಾನೆ. ಯಥಾ ವ್ಯವಹಿತೋ ವನ್ಹಿ ದಾರುಷ್ವೇಕ ಸ್ವಯೋನಿಷೋ ನಾನೇವ ಭಾತಿ ವಿಶ್ವಾತ್ಮ ಭೂತೇಶು ಚ ತಥಾ ಪುಮಾನ್. ಅಗ್ನಿ ಇದೆ. ಅಗ್ನಿ ಗಂಧದ ಕಟ್ಟಿಗೆಯೊಳಗೂ ಇರ್ತದೆ, ಜಾಲಿಯ ಕಟ್ಟಿಗೆ ತಗೊಂಡ್ರೆ ಅಲ್ಲಿಯೂ ಅಗ್ನಿ ಇರ್ತದೆ. ಮತ್ತೆ ಎಲ್ಲೇ ಹೋದ್ರೂ ಅಗ್ನಿ, ಒಂದು ಯಾವುದೋ ಇಂಧನ, ಅನಿಲ ಅದು ಉರಿತಾ ಇದ್ರೆ ಅಲ್ಲಿಯೂ ಕೂಡ ಅಗ್ನಿ ಇರ್ತದೆ. ಅಂತೂ ಎಲ್ಲಾ ಕಡೆ ಇರುವ ಅಗ್ನಿ ಒಂದೇ, ಅದರ ಉರುವಲು, ಅದರ ಇಂಧನ ಅದು ಮಾತ್ರ ಬೇರೆ ಬೇರೆ. ಬಹುರೂಪಗಳಿಂದ ಅನೇಕ ವಸ್ತುಗಳಲ್ಲಿ ಒಂದೇ ಅಗ್ನಿ ಇದೆ. ಅದರಂತೆ ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಭಗವಂತ ಒಬ್ಬನೇ ಇದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಎಲ್ಲರ ಹೃದಯದಲ್ಲಿಯೂ ಕೂಡ ಈಶ್ವರ ಇದ್ದಾನೆ, ಭಗವಂತ ಇದ್ದಾನೆ. ಗೀತಾದ ಮಾತು. ಅಸೌ ಗುಣಮಯೈರ್ಭಾವೈ ಭೂತ ಸೂಕ್ಷ್ಮೇಂದ್ರಿಯಾತ್ಮಭಿ ಸ್ವನಿರ್ಮಿತೇಷು ನಿರ್ವಿಷ್ಟ ಭುಂಕ್ತೆ ಭೂತೇಷು ತದ್ಗುಣಾನ್.
ತಾನೇ ನಿರ್ಮಿಸಿದಂಥ ಈ ಪ್ರಪಂಚದಲ್ಲಿರುವಂಥ ಎಲ್ಲ ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು ಇವೆಲ್ಲ ಪ್ರಕೃತಿಯಿಂದಲೇ ಹುಟ್ಟಿರೋದು. ಪ್ರಕೃತಿಯಲ್ಲಿ ಸತ್ವ, ರಜಸ್ಸು, ತಮಸ್ಸು ಅನ್ನೋ 3 ಗುಣಗಳಿವೆ. ಅದರಿಂದ ಈ ಜಗತ್ತೆಲ್ಲ ಹುಟ್ಟಿದೆ. ಎಲ್ಲ ಕಡೆ ಅವನು ಒಳಗಿದ್ದಾನೆ. ಇದ್ದು ಕೂಡ ಅದರ ಅಂಟು ಅವನಿಗಿಲ್ಲ. ಅಸಂಗೋ ಹ್ಯಯಂ ಪುರುಷ, ಆಟಕ್ಕಿದ್ದಾನೆ ಆದ್ರೆ ಅವನ ಲೆಕ್ಕಕ್ಕಿಲ್ಲ. ತಾನು ಎಲ್ಲವನ್ನೂ ಅನುಭವಿಸ್ತಾನೆ, ಸುಖ ಅನುಭವಿಸ್ತಾನೆ. ಸೊ ಅವನು ಸುಖ ಸ್ವರೂಪ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಆನಂದೋ ಬ್ರಹ್ಮ. ಅವನು ಸುಖ ಅನುಭವಿಸ್ತಾನೆ, ದುಃಖ ಮಾತ್ರ ಅವನಿಗೆ ಯಾವತ್ತೂ ಇಲ್ಲ. ನಮಗೆ ಕಾಲಕ್ಕೆ ಏನೇನು ಕೊಡಬೇಕೋ ಅದನ್ನೆಲ್ಲವನ್ನು ಕೂಡ ಅವನು ಕೊಡ್ತಾ ಇದ್ದಾನೆ. ಭಾಗವತದಲ್ಲಿ ಮುಂದೊಂದು ಮಾತು ಬರೋದಿದೆ, ನಾವು ಅದನ್ನ ಈಗಾಗಲೇ ಹಿಂದೆ ನೋಡಿದ್ದೀವಿ. ಅಹಂ ಹಿ ಸರ್ವಭೂತೇಷು ಭೂತಾತ್ಮಾವಸ್ಥಿತ ಪರಹ ಮಾಂ ಅನಾದೃತ್ಯ ತಮ್ಮರ್ತ್ಯ ಕುರುತೆ ಅರ್ಚಾ ವಿಡಂಬನಂ. ನಾನು ಎಲ್ಲಾ ಪ್ರಾಣಿಗಳಲ್ಲೂ ಇದ್ದೇನೆ, ಜಡಗಳಲ್ಲಿದ್ದೇನೆ, ಚೇತನಗಳಲ್ಲಿದ್ದೇನೆ, ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಪಂಡಿತರಲ್ಲಿ, ಪಾಮರಲ್ಲಿ, ಸ್ತ್ರೀಯರಲ್ಲಿ, ಪುರುಷರಲ್ಲಿ, ಎಲ್ಲಾ ಜಾತಿ, ವರ್ಗ, ಅಂತಸ್ತು ಇದನ್ನು ಮೀರಿ ಎಲ್ಲಾ ಕಡೆನೂ ನಾನಿದ್ದೇನೆ. ಆದ್ರೆ ಎಲ್ಲಾ ಕಡೆ ಒಳಗಿರುವ ಭಗವಂತನಾದ ನನ್ನನ್ನು ಕಾಣಲಿಕ್ಕೆ ಸೋಲ್ತಾನೆ ಈ ಮನುಷ್ಯ. ಗುಡಿಗೆ ಬಂದು ಅಲ್ಲಿ ದೇವಾಲಯಕ್ಕೆ ನಮಸ್ಕಾರ ಮಾಡ್ತಾನೆ, ಅಲ್ಲಿರುವ ಗರ್ಭಗುಡಿಯಲ್ಲಿರುವ ಪ್ರತಿಮೆಗೆ ನಮಸ್ಕಾರ ಮಾಡ್ತಾನೆ. ಆದ್ರೆ ಹೊರಗೆ ಜಡ ಚೇತನಗಳಲ್ಲಿ, ಎಲ್ಲಾ ಜಾತಿಗಳಲ್ಲಿ, ಎಲ್ಲಾ ವರ್ಗಗಳಲ್ಲಿರುವ ಭಗವಂತನನ್ನ ಅಲ್ಲಿ ಮಾತ್ರ ಅನಾದರ ಮಾಡ್ತಾನೆ. ಇಲ್ಲಿ ಬಂದು ಮಾಡುವುದು ಪೂಜೆ, ನಾಟಕ. ಅಲ್ಲೇ ಆರಾಧನೆ ಮಾಡಿದ್ರೆ ತನ್ನ ಸುತ್ತಮುತ್ತಲಿರುವಂತಹ ಸಮಾಜದ ಸದಸ್ಯರೇನಿದ್ದಾರೆ ಅವರಲ್ಲೇ ಭಗವಂತನನ್ನು ಕಂಡು ಅದಕ್ಕೆ ಯಥೋಚಿತವಾಗಿ ಆರಾಧನೆ ಮಾಡಿದ್ರೆ ಅದು ನನಗೆ ಪ್ರೀತಿಕರವಾದಂಥ ಪೂಜೆ ಆಗ್ತಿತ್ತು. ಅದನ್ನು ಮಾಡುವುದನ್ನು ಬಿಟ್ಟು ಇಲ್ಲಿ ಪೂಜಾ ಮಾಡ್ತಾ ಇದ್ದಾನಲ್ಲ, ಮಂದಿರಗಳನ್ನು ಮತ್ತೆ ನಿರ್ಮಾಣ ಮಾಡ್ತಾನೆ ಇದ್ದಾನೆ, ಅಲ್ಲಿ ನಮಸ್ಕಾರ, ಪೂಜೆ, ಪುನಸ್ಕಾರ ಇತ್ಯಾದಿಗಳನ್ನು ಮಾಡ್ತಾನೆ ಇದ್ದಾನೆ. ಇದೆಲ್ಲ ಅವನು ಮಾಡುವಂಥ ನಾಟಕ ಅಷ್ಟೇ. ಇದನ್ನು ಮಾಡಬಾರ್ದಂತಲ್ಲ, ಎಲ್ಲಾ ಕಡೆ ಇರುವ ಭಗವಂತನನ್ನ ಕಾಣದೆ ಇದನ್ನು ಮಾಡಿದ್ರೆ ಅದು ನಾಟಕ ಅಷ್ಟೇ. ಭಾವಯನ್ನೇಷ ಸತ್ವೇನ ಲೋಕಾನ್ವಯಿ ಲೋಕಭಾವನಃ ಲೀಲಾವತಾರಾನುಗತಃ ತಿರಿಯಂಗ್ ನರಸುರಾದಿಶೋ. ಸತ್ವಗುಣವನ್ನ ಎಲ್ಲ ಸಜ್ಜನರಲ್ಲಿ, ಭಕ್ತರಲ್ಲಿ, ಸಾಧಕರಲ್ಲಿ, ಸಾಧು ಸಂತರಲ್ಲಿ ಅಭಿವೃದ್ಧಿಪಡಿಸಿ ಅವರಲ್ಲಿ ದೇವ ಈ ಥರ ಮಾಡಿ ತಾನು ಎಲ್ಲರಲ್ಲೂ ಇದ್ದಾನೆ. ಕೆಲವು ಬಾರಿ ದೇವನಾಗಿ ಹುಟ್ಟುತ್ತಾನೆ, ಕೆಲವು ಬಾರಿ ಋಷಿಯಾಗಿ, ವ್ಯಾಸನಾಗಿ, ದತ್ತನಾಗಿ ಹುಟ್ಟುತ್ತಾನೆ, ಕಪಿಲನಾಗಿ ಹುಟ್ಟುತ್ತಾನೆ, ಕೆಲವು ಕಡೆ ಮನುಷ್ಯನಾಗಿ ರಾಮಕೃಷ್ಣಾದಿ ರೂಪದಿಂದ ಹುಟ್ಟುತ್ತಾನೆ, ದುರ್ವಾಸನಾಗಿ ಹುಟ್ಟುತ್ತಾನೆ, ಕೆಲವು ಬಾರಿ ಪ್ರಾಣಿಗಳಲ್ಲಿ ಹುಟ್ಟುತ್ತಾನೆ, ಯಾವುದೋ ವರಾಹನ ರೂಪದಿಂದ, ನರಸಿಂಹನ ರೂಪದಿಂದ ಹುಟ್ಟುತ್ತಾನೆ. ಇಂಥ ವಿಚಿತ್ರವಾದ ಪ್ರವೃತ್ತಿ ಅವನು. ಲೀಲೆಯಿಂದ ಅವನೊಬ್ಬನೇ ನಡೀತಾನಷ್ಟೇ. ಹೀಗೆ ಆ ಮೊದಲ ಸ್ಕಂದದ 2ನೇ ಅಧ್ಯಾಯ ಅದರ 35ನೇ ಶ್ಲೋಕ ಸಮಾಪ್ತವಾಗಿದೆ. 2ನೇ ಅಧ್ಯಾಯವೂ ಕೂಡ ಸಮಾಪ್ತ ಆಗಿದೆ. ಇವತ್ತು ಕ್ರೋಧಿ ಸಂವತ್ಸರದ ದಿವಸ ನಾವು ಮಾಡಿರುವಂತಹ ಈ ಶ್ರವಣ ಅದು ರಾಘವೇಂದ್ರ ಗುರುಗಳು ಅಂತರ್ಯಾಮಿಯಾದಂಥ ಈ ಸ್ಥಳದ ದೇವತೆಗಳು, ಮುಖ್ಯ ಪ್ರಾಣ ದೇವರು, ಹನುಮಂತ ದೇವರು, ಗಣಪತಿ, ರುದ್ರ ಇತ್ಯಾದಿ ದೇವತೆಗಳು, ಇವರೆಲ್ಲರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂಥ ಆ ಲಕ್ಷ್ಮೀ ವೆಂಕಟೇಶ ರೂಪನಾದ ಭಗವಂತನಿಗೆ, ಆ ಪರಬ್ರಹ್ಮನಿಗೆ ಈ ಭಾಗ ಅರ್ಪಿತವಾಗಿದೆ. ಶ್ರೀಕೃಷ್ಣಾರ್ಪಣ ವಸ್ತು.